ಚಿಪ್ ಸಂಗ್ರಾಮ ಎಚ್ಡಿಕೆ ವರ್ಸಸ್ ಡಿಕೆಶಿ ವಾಕ್ಸಮರ ಬಹಿರಂಗ ಚರ್ಚೆಗೆ ಪಂಥ ಆಹ್ವಾನ ದಳಪತಿಯ ಕಂಡೀಷನ್ ಏನು ಬದ್ಧ ವೈರಿಗಳು ಮುಖಾಮುಖಿ ಆಗ್ತಾರ ಅಖಾಡಕ್ಕೆ ಜಾಗ ಫಿಕ್ಸ್ ಆಯ್ತಾ ಪಂಥ ಆಹ್ವಾನ ಸಮರ ನೋಡ್ತಾ ಇದೀವಲ್ಲ ರಾಜಕೀಯ ಪ್ರತಿಷ್ಠೆ ಆಗಿರುವಂತದ್ದು ಬಿಡದಿ ಟೌನ್ಶಿಪ್ ವಿವಾದ ಇಲ್ಲಿ ಪ್ರಮುಖವಾಗಿ ಅಲ್ಲಿ ಬನ್ನಿ ಅಂತ ಅಂದ್ರೆ ಡಿಕೆ ವಿಧಾನಸೌಧಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ ಎಚ್ಡಿಕೆ ಇಲ್ಲ ರೈತರ ಮಧ್ಯೆನೇ ಚರ್ಚೆ ಮಾಡೋಣ ಬಿಡದಿಗೆ ಬನ್ನಿ ಇಲ್ಲ ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಹಿಂದೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಸ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲೂ ಭೂಸ್ವಾಧೀನ ಪ್ರಕ್ರಿಯೆಯ ವಿಚಾರದಲ್ಲಿ ಎಚ್.ಡಿ.ಡಿ ವರ್ಸಸ್ ಎಸ್.ಎಂ.ಕೆ ನಡುವೆ ಇದೇ ರೀತಿಯಾಗಿ ವಿವಾದ ಆಗಿತ್ತು ನೀನಾ ಅನ್ನುವಂತ ರೀತಿಯಲ್ಲಿ ತೊಡೆ ತಟ್ಟಿದ್ರು ಈಗ ಅಂತದ್ದೇ ಪರಿಸ್ಥಿತಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಥರ ಗೌಡ್ರ ಕಾಳಗ ಆಗ್ಬಿಟ್ಟಿದೆ ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ಪತ್ರ ಸಮರ ನಡೀತಾ ಇರುವಂತದ್ದು ಜೋರಾಗ್ತಾನೆ ಹೋಗ್ತಾ ಇದೆ ಬಿಡದಿ ಟೌನ್ಶಿಪ್ ಸಂಗ್ರಾಮ ಎಚ್ಡಿಕೆ ವರ್ಸಸ್ ಡಿಕೆಶಿ ಬಹಿರಂಗ ಸವಾಲುಗಳನ್ನು ಹಾಕ್ತಾ ಇದ್ದಾರೆ ಟೌನ್ಶಿಪ್ ಬಗ್ಗೆ ಚರ್ಚೆಗೆ ಪಂಥ ಆಹ್ವಾನ ಇದು ಒಟ್ಟಿನಲ್ಲಿ ತೀರ್ಮಾನ ಆಗದಂತಹ ಒಂದು ವಿಚಾರ ಆಗ್ಬಿಡುತ್ತಾ ವಿವಾದ ಆಗ್ಬಿಡುತ್ತಾ ಅಂತ ಜೂನ್ 26ಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು ಆಹ್ವಾನ ಕೊಟ್ಟರು ಬನ್ನಿ ಕುಮಾರಸ್ವಾಮಿ ಅವರೇ ಚರ್ಚೆ ಮಾಡೋಣ ಅದೇನಾಗಿದೆ ಎಲ್ಲವನ್ನು ಕೂತು ಬಗೆಹರಿಸೋಣ ಏನೆಲ್ಲ ಗೊಂದಲಗಳಿದಾವೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡೋಣ ಅನ್ನುವಂಥ ರೀತಿಯಲ್ಲಿ ಅವ್ರಿಗೊಂದು ಪತ್ರವನ್ನ ಕಳಿಸಿದ್ರು ಡಿಕೆ ಶಿವಕುಮಾರ್ ಕೊಟ್ಟಂತಹ ಕಳಿಸಿದ್ದಂತಹ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಸ್ಥಳಕ್ಕೆ ಎಚ್ಡಿಕೆ ವಿರೋಧ ಮಾಡ್ತಾರೆ ಜೂನ್ 27ಕ್ಕೆ ಬಿಡದಿಯಲ್ಲೇ ಮಾಡೋಣ ವಿಧಾನಸೌಧ ಬೇಡ ಜೂನ್ 26ಕ್ಕೆ ನಾನು ಸ್ವಲ್ಪ ಪೂರ್ವ ನಿಗದಿತ ಕಾರ್ಯಕ್ರಮಗಳಿದಾವೆ ಸೊ 27ಕ್ಕೆ ಬರ್ತೀನಿ ಆದ್ರೆ ಅದು ವಿಧಾನಸೌಧದಲ್ಲ ಬಿಡದಿ ಅಥವಾ ಬೈರಮಂಗಲದಲ್ಲಿ ಮಾಡೋಣ ರೈತರ ಮುಂದೆ ಮಾಡ್ಬಿಡೋಣ ರೈತರ ಜೊತೆ ಮಾಡ್ಬಿಡೋಣ ಅಂತ ಎಚ್ಡಿಕೆ ಹೇಳಿದ್ರು ಎಚ್ಡಿಕೆ ಪತ್ರ ಸಮರಕ್ಕೆ ಪ್ರತ್ಯುತ್ತರ ಕೊಡ್ತಾರಾ ಡಿಕೆ ಶಿವಕುಮಾರ್ ಅಖಾಡದಲ್ಲಿ ಬದ್ಧ ವೈರಿಗಳು ಮುಖಾಮುಖಿ ಆಗ್ತಾರಾ ಅಂತ ರಾಜಕೀಯದಲ್ಲಿ ಯಾರು ವೈರಿಗಳು ಅಲ್ಲ ಮಿತ್ರರು ಅಲ್ಲ ನೋಡಿದವಲ್ಲ ಈ ಹಿಂದೆನೆ ಸಮ್ಮಿಶ್ರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಜೋಡೆತ್ತು ಅಂತ ಕರೀತಾ ಇದ್ರು ಎಚ್ಡಿಕೆಗೆ ಮತ್ತು ಡಿಕೆಗೆ ಇನ್ನ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ ಬೈರಮಂಗಲಕ್ಕೆ ಹೋಗೋಣ ನಿಜಕ್ಕೂ ರೈತರು ಒಪ್ಪಿದ್ದಾರೆ ಇಲ್ಲಿ ಮಾಡಬಾರದು ಮಾಡಿದ್ದೀರಿ ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ ಇದ್ಯಾವಾಲಿಂದ ಈ ಹೊಸ ಕಾನೂನು ತಂದ್ರಿ ನಾನೇನು ಮಾತಾಡೋದಿಲ್ಲ ಕರ್ನಾಟಕ ಬರಲಿಲ್ಲ ಅಸೆಂಬ್ಲಿ ಇದೆ ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಿದೆ ಉತ್ತರ ಕೊಡೋಣ ಅವ್ರ ಕಾಲದಲ್ಲೇ ರೆಡ್ ಝೋನ್ ಆಗಿತ್ತು ಅಂತ ಹೇಳ್ತಾರೆ ಅವ್ರ ಕಾಲದಲ್ಲೇ ರೆಡ್ ಝೋನ್ ತೆಗೆದಿಲ್ಲ ಅಂತಾರೆ ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ ಅವ್ರದ್ದು ಅಲ್ಲ ಯಾರ್ದು ಅಲ್ಲ ಈ ನಾಡಿನ ಜನರದ್ದು ಕನ್ನಡಿಗರು ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ ಮುಖ್ಯಮಂತ್ರಿ ಇರ್ತಾರೆ ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು ಕುಮಾರಸ್ವಾಮಿ ಬೆಳಗ್ಗೆ ಒಂದು ಮಾತಾಡ್ತಾರೆ ಮಧ್ಯಾಹ್ನ ಒಂದು ಮಾತಾಡ್ತಾರೆ ರಾತ್ರಿ ಒಂದು ಮಾತಾಡ್ತಾರೆ ಅವರು ಪಂಥಾಹ್ವಾನ ವಿಚಾರವಾಗಿ ಇಂದು ಎಚ್ಡಿಕೆ ಹಾಗೂ ಡಿಕೆಶಿ ವಾಕ್ಸಮರ ಹೇಗಿತ್ತು ಅನ್ನುವಂಥದ್ದನ್ನ ಕೂಡ ನೋಡೋಣ ನನಗೆ ಯಾವುದೇ ತಂಡ ಇಲ್ಲ ಇರೋದು ನನಗೆ ಒಂದೇ ತಂಡ ರೈತರ ಪರವಾಗಿರತಕ್ಕಂಥ ತಂಡ ಅದರಿಂದ ಇಲ್ಲಿ ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ ಅದರ ಒಂದು ಈ ಯೋಜನೆಯ ಹಿನ್ನೆಲೆಯಲ್ಲಿ ಸಮಸ್ಯೆಗೊಳಗಾಗಿದ್ದಾರೆ ಅವ್ರ ಜೊತೆಯಲ್ಲಿ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು ಇಲ್ಲಿ ಯಾರಿಂದ ಆಯಿತು ಯಾಕಾಯಿತು ಈಗ ಯಾಕೆ ಪ್ರಾರಂಭ ಆಗಿದೆ ಇದು ಯಾವುದು ನನಗೆ ಇರ್ತಕ್ಕಂಥ ಪ್ರಮುಖವಾದಂಥ ವಿಷಯ ಅಲ್ಲ ರೈತರು ಅಲ್ಲಿ ಭೂಮಿ ಕೊಡಲಿಕ್ಕಾಗೋದಿಲ್ಲ ನಾವು ಒಳ್ಳೆಯ ಬದುಕನ್ನು ಕಾಣ್ತಾ ಇದ್ದೇವೆ ಬೀದಿ ತಗೊಂಡೋಗ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಅದರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಿದ್ದೀನಿ ಇಲ್ಲಿ ಯಾವುದೋ ಪ್ರತಿಷ್ಠಿತೆಗೆ ಇಲ್ಲ ಯಾರಿಗೋ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡ್ಕೊ 26 ಈಗಾಗಲೇ ಒಂದು ತಿಂಗಳ ಹಿಂದೆ 3 ಕಾರ್ಯಕ್ರಮಗಳಿದೆ ನನಗೆ 3 ಕಾರ್ಯಕ್ರಮ ಅಂದರೆ ಒಂದು ಕಡೆ ಇಲ್ಲ ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲೋ ಅಲ್ಲ ಅದು ನನಗೆ ಕುಣಿಗಲ್ಲು ಶ್ರೀರಂಗಪಟ್ಟಣ KR ನಗರ ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ.
ಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ. 26ನೇ ತಾರೀಕಿನ ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ. 26ನೇ ತಾರೀಕಿನ ಡಿಕೆಶಿ ಹಾಗೂ HDK ಪಂಥ ಆಹ್ವಾನಕ್ಕೆ ವಿಪಕ್ಷ ನಾಯಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿಕೆ HDK ಮಧ್ಯೆ ನೂರಾರು ಆಹ್ವಾನಗಳಿದ್ದಾವೆ. ಡಿಕೆ ಬರಲ್ಲ, HDK ಬಿಡೋದಿಲ್ಲ. ಸಿನಿಮಾ ಮಾಡಿದ್ರೆ 100 ದಿನ ಓಡ್ತಾ ಇತ್ತು ಅಂತ ವ್ಯಂಗ್ಯ ಮಾಡಿದ್ದಾರೆ. ಈ DK ಶಿವಕುಮಾರ್ದು ಈ ತರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು. ಅವ್ರು ಬರಲ್ಲ, ಬಿಡಲ್ಲ. ಈ ಪರಿಸ್ಥಿತಿ ಇದು ಸುಮ್ಮನೆ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋ ಅಷ್ಟರಲ್ಲೇ ಮುಗ್ದೋಗ್ತೈತೆ. DK ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥ ಆಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಬೀಗದಕ್ಕಿನ ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ DK ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ ಅಲ್ಲೆಲ್ಲ ಆಗಲ್ಲ. ಅದು ನೀವು ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಇರೋ ಜಾಗದಲ್ಲೇ ಕೂತ್ಕೊಂಡು ಸಂವಾದ ಆದರೆ ಅದು ಎಲ್ಲ ಚಾನಲ್ಗಳು, ಯಾವುದೋ ಒಂದು ಚಾನಲ್ಲು 2 ಚಾನಲ್ ಅಲ್ಲ, ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆಯವ್ರನ್ನ ಕೂತ್ಕೊಂಡು ಅಲ್ಲಿ ರೈತರು ಬರ್ತಾರೆ, ಅಲ್ಲಿ ಜೊತೆ ಚರ್ಚೆ ಆದರೆ ಅದು ನಿಜವಾದಂಥ ಚರ್ಚೆ. ರಾಜ್ಯದ ಜನ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾಗಿರುವಂತ ನಟರಾಜ್ ಗೌಡ್ರು, JDS ವಕ್ತಾರೆ ಆಗಿರುವಂತ ಶ್ವೇತಾ ಯಾದವ್ ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರಿಂದನೇ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಇಲ್ಲಿ DK ವಿಧಾನಸೌಧಕ್ಕೆ ಕರಿತಾ ಇದ್ದಾರೆ, HDK ಬಿಡದಿ ಅಥವಾ ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ಗೌಡ್ರ ಕಾಳಗಕ್ಕೆ ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು ಬಿಡದಿ ಟೌನ್ಶಿಪ್. ಇದು ರಾಜಕೀಯ ರಣಾಂಗಣ ಆಗ್ಬಿಟ್ಟಿದೆ. ಏನ್ ಇದಕ್ಕೆ ತಾರ್ಕಿಕ ಅಂತ್ಯ ಅನ್ನುವಂಥದ್ದೇ ಇಲ್ವಾ ಅಂತ? ಇದು ರಾಜಕೀಯ ರಣಾಂಗಣ ಆಗ್ಬಾರ್ದಾಗಿತ್ತು ಪೃಥ್ವಿರಾಜ್. ಯಾಕಂದ್ರೆ ನೋಡಿ, ಈಗ ಮಾನ್ಯ ಕುಮಾರಸ್ವಾಮಿ ಅವರು ಅವತ್ತೊಂದು ಒಳ್ಳೆ ಕಲ್ಪನೆ ಇಟ್ಕೊಂಡಿದ್ರು. ಯಾಕಂದ್ರೆ ಈ ಬೆಂಗಳೂರು ಸುತ್ತಮುತ್ತಲೂ ಒಂದು 5 ಟೌನ್ಶಿಪ್ ಆಗ್ಬೇಕು ಅಂತ ಹೇಳಿ ಸೋಲೂರು ಮತ್ತೆ ಬಿಡದಿಯನ್ನ ಈ ಭಾಗದಲ್ಲಿ ಆಯ್ಕೆ ಮಾಡಿದ್ರು. ಈ ಬಿಡದಿನಲ್ಲಿ ಒಂದು ರೆಡ್ ಝೋನ್ ಮಾಡಿ ಅವರೇ ಅಧಿಸೂಚನೆ ಹೊರಡಿಸಿದ್ದು, ಅವರೇ ಅದನ್ನ ಶುರು ಮಾಡಿದ್ದು. ಆಮೇಲೆ DLF ಕಂಪ್ನಿ ಜೊತೆ ಚರ್ಚೆ ಮಾಡಿದ್ರು, ಆಮೇಲೆ ನೋಟಿಫೈ ಮಾಡಿದ್ರು. ಆಮೇಲೆ ರೈತರನ್ನ ತಮ್ಮ ಮನೆಗೆ ಗೃಹ ಕಚೇರಿಗೆ 3 ಬಾರಿ ಮೀಟಿಂಗ್ ಕರೆದು ಅಲ್ಲಿ ಚರ್ಚೆ ಮಾಡಿದ್ರು. ಆಮೇಲೆ ಒಪ್ಪಿಗೆ ಆಗಿಲ್ಲ, ಬಿಟ್ರು. ಮತ್ತೆ ಕೆಲವು ಕೈಗಾರಿಕೆಗಳು ಬಂತು, KIDBಗೂ ಕೂಡ 1000 ಎಕರೆ ಪ್ಲಸ್ ಹೋಯ್ತು. ಈ ರೀತಿಯಾಗಿ ಬಹಳ ಡೆವಲಪ್ಮೆಂಟ್ಗಳು ಆದವು. ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ AI ಟೌನ್ಶಿಪ್ ಮಾಡಬೇಕು, ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅಲ್ಲಿ ರೈತರು ಯಾವಾಗ್ಲೂ ಇದ್ದೇ ಇರ್ತಾರೆ. ರೈತರು ಭೂಮಿ ಕಳ್ಕೊಳ್ಳೋ ರೈತರಿಗೆ ಯಾವಾಗಲೂ ಅವರು ಹೋರಾಟ ಮಾಡಿ ಕೆಲವು ಉಳಿಸ್ಕೊಂತಾರೆ, ಕೆಲವರು ಕಾಂಪೋಸಿಷನ್ ತಗೊಂತಾರೆ, ಕೆಲವರು ಉದ್ಯೋಗ ತಗೊಂತಾರೆ, ಕೆಲವರು ಡೆವಲಪ್ಡ್ ಲ್ಯಾಂಡ್ ಅಲ್ಲಿ ಒಂದು ಭಾಗ ತಗೊಂತಾರೆ. ಈ ತರ ಎಲ್ಲ ಇದ್ದೇ ಇರ್ತದೆ. ಎಲ್ಲಾ ಜಾಗದಲ್ಲೂ ಇಡೀ ಕರ್ನಾಟಕ ಆಚರಣೆ ಆಗೋದು. ಆದ್ರೆ ಮೊನ್ನೆ ಕುಮಾರಸ್ವಾಮಿ ಅವರು ಅಲ್ಲಿ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಸೋತ ಮೇಲೆ, ಅವರು ಅನಿತಕ್ಕ ಮನೆ ಸೇರಿದ ಮೇಲೆ, ಇವರು ಕೂಡ ಚನ್ನಪಣ್ಣ ಸೋತ ಮೇಲೆ ಈ ಜಿಲ್ಲೆ ಕೈ ಬಿಟ್ಟೋಯ್ತಲ್ಲ ಅಂತ ಹೇಳಿ ಒಂದು ಹತಾಶೆನಲ್ಲಿ, ನಿರಾಶೆನಲ್ಲಿ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಈಗ ಒಳ್ಳೆ ಟೌನ್ಶಿಪ್ ಮಾಡಿದ್ರೆ DK ಶಿವಕುಮಾರ್ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರು ಬರುತ್ತೆ. ಅದು ಆಗಬಾರದು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಇದೆ. ಅಲ್ಲ, ಈಗ ಬಿಡದಿ ಕರೆದ್ರು, ಇಲ್ಲ ಬೈರಮಂಗಲಕ್ಕೆ ಕರೆದ್ರು, ಅಲ್ಲಿ ಬನ್ನಿ, ಅಲ್ಲೇ ಮಾತಾಡೋಣ, ಅಲ್ಲೇ ಚರ್ಚೆ ಮಾಡೋಣ. ಯಾರು ಭೂಮಿ ಕಳ್ಕೊಳ್ತಾ ಇದಾರೆ ಆ ರೈತರ ಮುಂದೆನೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇದೇನ್ ಬೇರೆ ತರ ಅಲ್ವಲ್ಲ? ಈಗ ಒಂದು ಅಲ್ಲಿ ರೈತರು ಹೋರಾಟ ಮಾಡಿ ಜಾಗಕ್ಕೆ ಹೋಗಿದ್ರ, ಮುಖ್ಯಮಂತ್ರಿಯಾಗಿ ಮನೆ ಕಸ್ಕೊಂಡಿದ್ರು. ಇವರು ಕೂಡ DLF ಗೆ ಚರ್ಚೆ ಮಾಡಿದಾಗ ಮಾಡಿದ್ರ, ಅವರು ಕಚೇರಿನಲ್ಲಿ ಮಾಡಿದ್ರು. ಅವ್ರು ಮಾಡಿಲ್ಲ ಸ್ವಾಮಿ, ನೀವು ಮಾಡಿ ಅಂತ ಕೇಳ್ತಾ ಇದಾರೆ ಅವರು. ಈಗ ಒಂದು ಹೊಸ ಸಂಪ್ರದಾಯವನ್ನೇ ಹುಟ್ಟಾಕಿದ್ದಾರೆ. ಈಗೇನು ಈ ಮುಂಚೆ ಎಲ್ಲ ಮುಖ್ಯಮಂತ್ರಿಗಳಾದಂತವ್ರು ಸದಾನಂದ ಗೌಡ್ರ ಮನೆಗೆ ಹೋಗಿದ್ರ, ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ರ, ದೇವೇಗೌಡರ ಮನೆಗೆ ಹೋಗಿದ್ರ? ಹೋಗಿರ್ಲಿಲ್ಲ. ಹೊಸದಾಗ ಓಕೆ, ನಾನ್ ಡೌನ್ ಟು ಅರ್ಥಪ್ಪ, ನಾನು ಎಲ್ಲದಕ್ಕೂ ಓಪನ್ ಅಂತ ಹೇಳುವಂತ DK ಶಿವಕುಮಾರ್ ಅವರು ರೈತರ ಬಳಿನೇ ಹೋಗ್ಬಿಡ್ಲಿ ಅತ್ಲಾಗೆ ಅಂತ ಅವ್ರು ಕೇಳ್ತಿರೋದು. ತಲೆ ಚೆನ್ನಾಗಿದೆ, ರೈತರ ಮನೆಗೂ ಹೋಗ್ತಾರೆ. ಆಡಿಯೋ ಡಿಸ್ಟರ್ಬೆನ್ಸ್ ಇದೆ ಸರ್, ಮತ್ತೊಮ್ಮೆ ಮಾತಾಡ್ತೀನಿ. ಶ್ವೇತಾ ಯಾದವ್ ಅವರು ಕೂಡ ಇದ್ದಾರೆ. ಶ್ವೇತಾ ಅವರೇ, ಇಲ್ಲಿ ಸಮಸ್ಯೆ ಬಗೆಹರಿಬೇಕು, ರೈತರಿಗೆ ನ್ಯಾಯ ಸಿಗ್ಲೇಬೇಕು ಅನ್ನೋದೇ ಆದ್ರೆ ಎಲ್ಲಿ ಕುತ್ಕೊಂಡು ಏನಂತೆ ಚರ್ಚೆ ಮಾಡ್ಲಿಕ್ಕೆ? ವಿಧಾನಸೌಧ ಆದ್ರೇನು, ಬಿಡದಿ ಆದ್ರೇನು, ವಿಧಾನಸೌಧಕ್ಕೆ ಹೋಗಕ್ಕೆ ಏನಂತೆ ಅಂತ ಪ್ರಶ್ನೆ.
ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳಾಗಕ್ಕೂ ಮುಂಚೆ ಪೆನ್ನು ಪೇಪರ್ ಕೇಳಕ್ಕೆ ಎಲ್ಲಿ ಹೋಗಿದ್ರು ಅನ್ನೋದನ್ನ ಮರ್ತೋಗಿದ್ದಾರೆ ಅನ್ಸುತ್ತೆ. ಪೆನ್ನು ಪೇಪರ್ ಸಿಕ್ಕಾದ್ಮೇಲೆ ಅವರೇ ನಮ್ ಬಳಿ ಬರ್ಲಿ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಆದ್ರೆ ಪೆನ್ನು ಪೇಪರ್ ಸಿಗಕ್ಕೂ ಮುಂಚೆ ಅವ್ರಿಗೇನು ಪ್ರಾಮಿಸ್ ಮಾಡಿದ್ರು, ಪೆನ್ನು ಪೇಪರ್ ಕೇಳಕ್ಕೆ ಯಾವ ರಸ್ತೆಗಿಳಿದಿದ್ರು, ಯಾವ ರೈತರ ಬಳಿ ಹೋಗಿದ್ರು, ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನೆನಪಿಸ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ. ಮತ್ತೆ ಇದನ್ನ ರಾಜಕೀಯ ರಣಾಂಗಣ ಆಗಿದೆ ಅಂತ ಕಾಂಗ್ರೆಸ್ನವರು ಆಗಬಾರ್ದಿತ್ತು ಅಂತ ಹೇಳ್ತಿದ್ದಾರೆ. ಸೊ ವೆರಿ ಸ್ಯಾಡ್, ಆಗಬಾರ್ದಿತ್ತು ಅದು. ಅವ್ರಿಗೆ ಇದನ್ನ ಹೇಳಕ್ಕೂ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಹೇಳಕ್ಕೂ ಮುಂಚೆ ನೆನ್ಪಿಟ್ಕೋಬೇಕಾಗಿತ್ತು. HDK ಅವ್ರ ಹೆಸರು ತರಬಾರ್ದಿತ್ತು, ಮೋದಿ ಅವ್ರ ಹೆಸರು ತರಬಾರ್ದಿತ್ತು. HDK ಅವರ ಕನಸಿನ ಕೂಸು ಅಂತ ಅಂದ್ರಿ, ಮೋದಿ ಅವರು ನನಗೆ ಅಂದ್ರೆ ಅವ್ರು ಇದ್ದಾಗ್ಲೇ ಅಲ್ವಾ ಅದು ಪೈಲಟ್ ಪ್ರಾಜೆಕ್ಟ್ ಇವರೇ ಒಪ್ಕೊಂಡಿದಾರಲ್ಲ ಕುಮಾರಸ್ವಾಮಿ ಅವರೇ. ಮೋದಿ ಅವ್ರು ಹೇಳಿದ್ದಾರೆ ಅನ್ಬಿಟ್ಟು DK ಶಿವಕುಮಾರ್ ಹೇಳ್ತಾ ಇದಾರೆ ಅವ್ರ ಹೆಸರು ತರಬಾರ್ದು ಅಂದ್ರೆ ಒಬ್ರು ರಾಜ್ಯದ ಮುಖ್ಯಮಂತ್ರಿ ಹೇಳೋದ್ರಲ್ಲಿ ಸುಳ್ಳಿಲ್ಲ ಅಂತ. ಈಗ ನಾವೇನ್ ಸುಳ್ಳು ಹೇಳ್ತಾ ಇದೀವಿ? ಆ ಪ್ರಾಜೆಕ್ಟ್ ನಾವು ನೋಟಿಫಿಕೇಶನ್ ಸಹಿತ ಮಾಡಿಲ್ಲ ಅಂತ ನಿನ್ನೆ ಕುಮಾರಣ್ಣ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಕ್ಲಿಯರ್ ಆಗಿ ಯಾವ ಕಾಂಗ್ರೆಸ್ ಇದನ್ನ ಅವತ್ತು ಅಪೋಸ್ ಮಾಡಿತ್ತು, ಅಸೆಂಬ್ಲಿಲಿ ಯಾರು ಇದ್ರ ವಿರುದ್ಧ ಮಾತಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಸಿದ್ದರಾಮಯ್ಯ ಅವರು ಇಷ್ಟುದ್ದ ಪುಟ್ಟಗಟ್ಟಲೆ ಭಾಷಣ ಮಾಡಿದ್ದಾರೆ, ಅದನ್ನ ಅವರು ಮರ್ತೋಗಿದ್ದಾರೆ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕುಮಾರಣ್ಣ ಅವ್ರ ಹೆಸರು ತರದೇನೆ ಅವರು ಇವಾಗ 2025 ನಲ್ಲಿ ಅವರು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ಕೊಂಡು ಫೈನಲ್ ನೋಟಿಫಿಕೇಶನ್ ಮಾಡಿರೋದು ಯಾವಾಗ? 2026 ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ರು. ನಾನು ಅದೊಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡೆ, ನಮ್ಮ ರಿಪೋರ್ಟರ್ ಅನ್ನು ಕೂಡ ಕೇಳ್ದೆ, ಆಗಿತ್ತಾ ನೋಟಿಫಿಕೇಶನ್ ಅಂತೆಲ್ಲ. 2012 ಜಗದೀಶ್ ಶೆಟ್ಟರ್ ಆಗದಂತ ಸಂದರ್ಭದಲ್ಲಿ ಅವಾಗ್ಲೂ 10,000 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಪ್ರಕಟ ಆಗಿತ್ತು. ಅವತ್ತು ಜೆಡಿಎಸ್ ನವರು ವಿರೋಧ ಮಾಡಿರ್ಲಿಲ್ಲ, ಯಾಕೆ ಅಂತ ನಾನ್ ಹೇಳ್ತಾ ಇರೋದು. ಇವತ್ತು ನಾನು ಹೇಳ್ತಾ ಇದೀನಲ್ಲ, ನೀವು ರೈತರ ಸಮ್ಮತಿ ತಗೊಂಡು ರೈತರು ಕೊಡಕ್ ರೆಡಿ ಇದ್ರೆ ಯಾಕೆ ನೀವು ಮಾಡ್ತಾ ಇಲ್ಲ? ರೈತರನ್ನ ದಬ್ಬಾಳಿಕೆ ಮಾಡಿ ರೈತರ ಮೇಲೆ 80% ನೀವು ಮಾಡಿದ್ದಾರೆ ಅಂತ ರೈತರ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ರೈತರನ್ನ ನೀವು ಬೀದಿಗಿಳಿಸಿ 450 ದಿನದಿಂದ ಅವರು ಹೋರಾಟ ಮಾಡ್ತಿದ್ದಾರೆ ಅಂತಾರೆ. ರೈತರ ಪರ ಕಾಳಜಿ ಇರೋ ಸರ್ಕಾರ ನಮ್ದು ಅಂತ ಹೇಳ್ತಾರೆ. ಬಟ್ ರೈತರ ಹೊಟ್ಟೆ ಹೊಡೆದು ನೀವು ಅವರ ಜಮೀನನ್ನ ಕಬಳಿಸ್ತಾ ಇರೋದು ತಪ್ಪಲ್ವಾ? ಹೇಳಿ ಇದನ್ನ. ನಾವು ಟೌನ್ಶಿಪ್ ಮಾಡಬೇಡಿ, ಬೇರೆ ಕಡೆ ಯಾಕೆ ಮಾಡ್ತಾ ಇಲ್ಲ ನೀವು? ಬಿಡ್ದಿನೇ ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಬಿಕಾಸ್ ನಾನು ಮೊನ್ನೆ ಪಾದಯಾತ್ರೆಗೆ ಹೋದಾಗ ನೋಡ್ದೆ, ಬಿಡ್ದಿ ಅವ್ರು ಹೇಳೋ ತರ ಎಲ್ಲೂ ಬರಡ್ ಭೂಮಿ ನನಗಂತೂ ಕಾಣಿಸಿಲ್ಲ. ಬಟ್ ನಮ್ಗೆ ಬೇಜಾರ್ ಏನಾಗ್ತಾ ಇದೆ ಅಂದ್ರೆ, ರೈತರ ಸಹಮತಿ ತಗೊಂಡಿದೀವಿ, ಎಲ್ಲ 80% ಕೊಟ್ಬಿಟ್ಟಿದ್ದಾರೆ ರೈತರು ಅಂತ ಹೇಳ್ತಿದ್ರಲ್ಲ, ಈ ತರ ಸುಳ್ಳು ಸುದ್ದಿನ ಹರಡಿಸಿ ಅವರು ಏನಕ್ಕೆ ಈ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ನಟರಾಜ್ ಗೌಡ್ರೆ, ಆನ್ ರೆಕಾರ್ಡ್ ಇರೋದು 80% ಅಷ್ಟು ರೈತರು ನಮಗೆ ಸಪೋರ್ಟಿವ್ ಆಗಿ ಇದ್ದಾರೆ, ಅವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ. ಆ 80% ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಒಂದ್ ಅಂಕಿಅಂಶ ಕೊಟ್ಬಿಡಿ ಅಂತ. ಇಲ್ಲ ಅಂದ್ರೆ ಹೋಗಿ ಆ 8-9 ಹಳ್ಳಿ ಅಲ್ವಾ, ಅಲ್ಲೇ ಕೂತ್ಕೊಂಡು ಮಾತಾಡಿ, ತೋರಿಸಿ ನಿಮ್ ಸಪೋರ್ಟ್ ಅನ್ನ. ಅಲ್ಲಿರುವಂತ ರೈತರನ್ನ ಮಾತ್ರ ಕರೀರಿ, ತೋರಿಸ್ಬೋದಲ್ಲ, ಮಾಡ್ಬೋದಲ್ಲ. ಯಾಕೆ ಇದನ್ನ ಇಷ್ಟೊಂದು ಡ್ರ್ಯಾಗ್ ಮಾಡಿ ಡಿಗ್ ಮಾಡ್ತಾ ಇದ್ದೀರಾ ಅಂತ. ಈಗ ಪೃಥ್ವಿರಾಜ್, ಈಗ 7,481 ಎಕರೆ ಏನ್ ಜಮೀನ್ ನಾವು 9 ಗ್ರಾಮಗಳು ತಗೋಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದರೊಳಗೆ ಆಲ್ರೆಡಿ 3 ಗ್ರಾಮಗಳ 518 ಎಕರೆ ಜಮೀನ್ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ನೋಟಿಫಿಕೇಶನ್ ಆಗಿದೆ, ಅಧಿಸೂಚನೆ ಹೊರಡಿಸಲಾಗಿದೆ. ಆ 3 ಹಳ್ಳಿಗಳಲ್ಲಿ ರೈತರು ಸ್ವಯಂ ಪ್ರೇರಿತರಾಗಿ ಬಂದು ಈ ಯೋಜನೆಯನ್ನ ಇಲ್ಲಿಂದಲೇ ಶುರು ಮಾಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಂದ ಸಂಪೂರ್ಣವಾಗಿ ಅಲ್ಲಿನ ರೈತರು, ನನ್ನ ಪ್ರಕಾರ 80 ಅಲ್ಲ, ಅದು more than 90% ರೈತರು ಅಲ್ಲಿ ಒಪ್ಕೊಂಡಿದ್ದಾರೆ. ಯೋಜನೆ ಪ್ರಥಮ ಫೇಸ್ 1 ಅಲ್ಲಿಂದ ಶುರು ಆಗುತ್ತೆ, ಅಧಿಸೂಚನೆ ಹೊರಡಿಸಿದೆ. ಈಗ ಪೃಥ್ವಿರಾಜ್ ಕೇಳಿಸ್ಕೊಂಬಿಡಿ, ಯೋಜನೆ ಹಾಗೇ ಆಗುತ್ತೆ. 6,400 ಸರ್ ಮ್ಯೂಟ್ ಆಯ್ತು ಅನ್ಸುತ್ತೆ ನಟರಾಜ್ ಗೌಡ್ರೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಶ್ವೇತಾ ಯಾದವ್ ಅವರೇ, ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲ ಬರ್ಕೊಡ್ತಾ ಇದ್ದಾರೆ, ನಾವು ಕೊಡಕ್ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಬೇಯಿಸ್ಕೊಯ್ತಾ ಇದಾರೆ ಅಷ್ಟೇ ಜೆಡಿಎಸ್ ನವರು, ಇನ್ನೇನು ಅಲ್ಲ. ಯಾರು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದಾರೆ? ಅದೇ ಬೇಳೆ ಬೇಯಿಸ್ಕೊಳ್ಳೋದೇ ಆಗಿದ್ರೆ ನಾವು ರೈತರ ಹಕ್ಕನ್ನ ಉಳ್ಸಕ್ಕೋಸ್ಕರ ಯಾಕೆ ನಾವು ಬೀದಿಗಿಳಿಬೇಕಾಗಿತ್ತು? ಮತ್ತೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನ್ ಪ್ರಾಬ್ಲಮ್ ಇದೆ? ಇವಾಗ 26ಗೆ ಅಂತ ಹೇಳಿದ್ರು, 26ಗೆ ನಮ್ದು ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ 27ಗೆ ರೈತರ ಮಧ್ಯೆನೆ ಚರ್ಚೆ ಆಗ್ಲಿ. ಇದು ನಾವೆಲ್ಲ ಎದುರಿ ಓಡೋಗಿಲ್ವಲ್ಲ, ಯಾವ ರಾಜಕೀಯ ಮಾಡ್ತಾ ಇದೀವಿ? ಅವಾಗ್ಲೇ ಹೇಳಿದ್ರು ನಟರಾಜ್ ಗೌಡ್ರು, ಅವ್ರಿಗೆ ಜಿಲ್ಲೆ ಹಿಡಿತ ಹೊಟ್ಟೋಗ್ಬಿಟ್ಟಿದೆ, ಇಲ್ಲಿ ಸೋತಿದ್ದಾರೆ, ಎಲ್ಲ ಸೋತ್ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ ಲೀಡರ್ಗಳು ಯಾವತ್ತು ಸೋತೆ ಇಲ್ವೇನ್ರಿ? ಕಾಂಗ್ರೆಸ್ ಅಲ್ಲಿ ಯಾರು ಸೋತೆ ಇಲ್ವಾ? ಯಾರು ಮನೆಗೆ ಹೋಗೇ ಇಲ್ವಾ? ಸಿದ್ದರಾಮಯ್ಯ ಅವ್ರು ಇವಾಗ ರಿಸೈನ್ ಮಾಡಿ ಹೋಗಿದಾರಲ್ಲ ಮನೆ ಮಾಜಿ ಮುಖ್ಯಮಂತ್ರಿಗಳು.
ನಮಗ್ ಗೊತ್ತಿರೋ ಪ್ರಕಾರ 1 ಎಕರೆ ಫಲವತ್ತಾಗಿರುವಂತ ಅಡಿಕೆ ತೋಟನೇ ಲೆಕ್ಕ ಹಾಕೊಂಡ್ರು ಹೈಯೆಸ್ಟ್ ಹೋದ್ರೆ 75ರಿಂದ 80 ಲಕ್ಷಕ್ಕೆ ಹೋಗುತ್ತೆ. ಆದ್ರೆ ಇಲ್ಲಿ ಹತ್ತತ್ರ 2.5 ಕೋಟಿ ಕೊಡ್ತಾ ಇದ್ದಾರೆ. ಈ ಪರಿಹಾರ ಮೊತ್ತ ಅನ್ನುವಂಥದ್ದೇ ಕಡಿಮೆ ಆಯ್ತು ಅಂತನಾ ಅಥವಾ ಬೇಡವೇ ಬೇಡ ಈ ಫಲವತ್ತಾದ ಭೂಮಿನೇ ಮುಟ್ಬೇಡಿ ಅಂತನಾ ಜೆಡಿಎಸ್? ಅಲ್ಲ, ಫಸ್ಟ್ ಆಫ್ ಆಲ್ ನಾವ್ ಹೇಳ್ತಾ ಇರೋದು ರೈತರಿಗೆ ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ನಾವು ಕೇಳ್ತಾ ಇರೋದು ಏನಂತಂದ್ರೆ ಅವರ ಜಮೀನು ಅವ್ರ ಇಷ್ಟ, ಅವ್ರು ಕೊಡಲ್ಲ ಅಂತ ಅಂದಾಗ ನೀವಿಲ್ಲ ನಾವು ಮಾಡೇ ಮಾಡ್ತೀವಿ ಇದು ಹಾಗೆ ಆಗುತ್ತೆ ಅಂತ ನಟರಾಜ್ ಗೌಡ್ರು ಫಾರ್ ಶೋರ್ ಹೇಳ್ತಾ ಇದ್ದಾರೆ. ಅದು ಹೇಗ್ ಮಾಡ್ತೀರಾ ನೀವು? ಅವ್ರು ಹೇಳಿದ್ರು ನಾವು ರೈತರ ಜೊತೆ ಹೋಗಿ ಸಭೆ ಮಾಡ್ಲಿಲ್ಲ, ರೈತರನ್ನೇ ಕರ್ಸ್ಕೊಂಡ್ ಮಾಡಿದ್ವಿ. ನೀವು ರೈತರನ್ನ ಕರ್ಸ್ಕೊಂಡಾದ್ರೂ ಮಾಡಿದೀರಾ? 450 ದಿನದಿಂದ ಅವ್ರು ಕೂತಿದಾರಲ್ಲ, ಯಾರಾದ್ರೂ ಒಬ್ರು ಕರ್ಟೆಸಿ ಸೇಗ್ಗಾರು ಹೋಗಿ ನೀವ್ ಏನಕ್ಕೆ ಕೂತಿದ್ದೀರಾ ಅಂತನಾದ್ರೂ ಕೇಳಿದೀರಾ? ಹೋಗ್ಲಿ ಆಯ್ತಪ್ಪ, ಅವ್ರದ್ದು ಈಗ ಮಾನ್ಯ ಮುಖ್ಯಮಂತ್ರಿಗಳದ್ದು ವರ್ಕ್ ಸ್ಟೈಲು ನ್ಯೂ ಸ್ಟೈಲ್ ಇದೆ, ಹೊಸದಾಗಿ ಏನೇನೋ ಚೇಂಜ್ ಮಾಡ್ತಿದ್ದಾರೆ ಅಲ್ವಾ? ಯಾಕೆ ರೈತರ ಬಳಿ ಅವರೇ ಹೋಗ್ಬಿಟ್ಟು ಕೂತ್ಕೊಂಡು ಏನು ನಿಮ್ ಪರಿಸ್ಥಿತಿ ಅಂತ ಯಾಕೆ ಕೇಳ್ಬಾರ್ದು? ಮತ್ತೆ ಈಗ ವೇ ಆಫ್ ವರ್ಕ್ ಬೇರೆ ತರ ಇದೆ ಅಂತ ನಮ್ಗೆ ಈಗ್ಲೇ ಗೊತ್ತಾಗಿದೆ. ಯಾಕೆಂತಂದ್ರೆ ಒಬ್ರು MLA ಹೋಗ್ಬಿಟ್ಟು ಚೆಕ್ ವಿತರಣೆ ಮಾಡ್ತಾರಲ್ಲ, ಅವಾಗ್ಲೇ ನಮಗ್ ಗೊತ್ತಾಗಿದ್ದು. ಬಿಕಾಸ್ ಯಾಕೆಂತಂದ್ರೆ MLA ಚೆಕ್ ಕೊಡೋ ಪದ್ಧತಿ ನಾವೆಲ್ಲೂ ನೋಡು ಇರ್ಲಿಲ್ಲ, ಕೇಳು ಇರ್ಲಿಲ್ಲ. ಈಗ ಹೊಸದಾಗಿ ಮಾಡಿದೀರಾ ಅಂತ ಅಂದ್ಮೇಲೆ ರೈತರ ಬಳಿ ಚೆಕ್ ಕೊಡಕ್ಕೆ ಹೋಗುವಂತ MLA ರೈತರ ಬಳಿ ಹೋಗಿ ಅವ್ರ ಕಷ್ಟನ ಯಾಕೆ ಕೇಳ್ತಾ ಇಲ್ಲ? ಯಾಕೆ ನೀವ್ ಇದಕ್ಕೆ ಒಪ್ತಾ ಇಲ್ಲ? ಯಾಕೆ ವಿರೋಧಿಸ್ತಿದ್ದೀರಾ ಅಂತ ಯಾಕೆ ಕೇಳ್ತಾ ಇಲ್ಲ ಅನ್ನೋದು ನಂದು ಒಂದು ಪ್ರಶ್ನೆ. ನಟರಾಜ್ ಗೌಡ್ರೆ, ಬಿಡದಿ ಟೌನ್ಶಿಪ್ಗೆ ಅಂದ್ರೆ AI ಟೌನ್ಶಿಪ್ಗೋಸ್ಕರ ಅದೇ ಭೂಮಿ ಯಾಕೆ ಬೇಕು ಅಂತ ಸೆಲೆಕ್ಷನ್ ಅಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದ್ರು, ಬೇರೆ ಎಲ್ಲೂ ಇಲ್ವೇ ಇಲ್ವಾ ಬೆಂಗಳೂರು ಸುತ್ತಮುತ್ತ? ಮುಂಚೆ ನಂದು 2 ಬಾರಿನೂ ಕಟ್ಟಾಯ್ತು ನೋಡಿ. ನಂಬರ್ 1, ಕುಮಾರಸ್ವಾಮಿಯವರು ಅದನ್ನ ಚರ್ಚೆಗೆ ಒಪ್ಕೊಂಡಿರೋದು ಸ್ವಾಗತಾರ್ಹ. ಮತ್ತೆ ಅರ್ಧ ಒಪ್ಕೊಂಡು ಅರ್ಧ ಪಲಾಯನ ಮಾಡಬಾರ್ದು. 26ನೇ ತಾರೀಕು ಅವ್ರು ಕರೆದಿದ್ದಾರೆ. ಅವರು ರೈತರುಗಳ ಜೊತೆಗೆ ವಿಧಾನಸೌಧಕ್ಕೆ ಪ್ರತಿಭಟನೆ ಮಾಡ್ತಾರೆ, ರೈತರ ಜೊತೆಗೆ ವಿಧಾನಸೌಧಕ್ಕೆ ಬಂದು ಚರ್ಚೆ ಮಾಡೋದು ಒಳ್ಳೇದು. ಅದು ಬಿಟ್ಟು ಪಲಾಯನ ಮಾಡಬಾರ್ದು ಅಂತ ಮನವಿ ಇದೆ. 2ನೇದಾಗಿ ನಾನು ಹೇಳಿದೆ ಅವಲೇ 6043 ರೈತರಲ್ಲಿ 663 ರೈತರು ನಾನು ಜಮೀನ್ ಕೊಡೋದೇ ಇಲ್ಲ ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ. ಮಿಕ್ಕಿದಂಗೆ 89% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದರ ಮಾಹಿತಿಯನ್ನು ಬೇಕಾದ್ರೆ ಕುಮಾರಸ್ವಾಮಿ ಅವರು ಮತ್ತೆ ಹೋರಾಟ ಮಾಡ್ತಾರೆ ರೈತರುಗಳು DC ಕಚೇರಿಗೆ ಹೋಗಿ BMRDಗೆ ಹೋಗಿ ಸ್ವಾಮಿ ನೀವೇ ಬಿಟ್ಬಿಡಿ ಆ ಅಂಕಿಅಂಶನ ನೋಡಿ. ಯಾರ್ಯಾರು ಕೊಡ್ಲಿಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ, ಎಷ್ಟೆಷ್ಟು ಎಕರೆಯನ್ನ ಕೊಡ್ತಾ ಇದ್ದಾರೆ, 8-9 ಹಳ್ಳಿಲಿ ಟೋಟಲಿ ಎಷ್ಟು ಜನ ರೈತರಿದ್ದಾರೆ, ಎಷ್ಟು ಜನ ಪಾಣಿ ಹೊಂದಿದ್ದಾರೆ, ಯಾರ್ಯಾರು ಕೊಡ್ತಾ ಇದ್ದಾರೆ, ನೀವೇ ಬಿಟ್ಬಿಡಿ. ಯಾಕೆ ಈ ವಿವಾದ? ಸುಮ್ನೆ ಈ ವಿವಾದ ಆಗಿ ಎಷ್ಟು ದಿನ ಆಗೋಯ್ತು? ಹತ್ತತ್ರ 20 ದಿನದ ಮೇಲಾಗೋಯ್ತು ಅಲ್ಲಿ ಪ್ರತಿಭಟನೆಗಳು ನಡೀಲಿಕ್ಕೆ ಶುರುವಾಗಿ. ಸಾಲ ಮಾಡಿ ತುಪ್ಪ ತಿನ್ಲೇಬೇಕು ಅನ್ನೋಂತ ಯಾಕೆ ಚಟಕ್ ಬಿದ್ದಿದ್ದಾರೆ ಕಾಂಗ್ರೆಸ್ನವರು ನಮ್ಗ ಅರ್ಥ ಆಗ್ತಾ ಇಲ್ಲಪ್ಪ. ರೈತರ ವಿರೋಧ ಕಟ್ಕೊಂಡು ಅಂತ ಫಲವತ್ತಾದ ಭೂಮಿನ ಕಿತ್ಕೊಂಡು ಏನಕ್ಕೆ ಇದನ್ನ ಮಾಡ್ಬೇಕು ಅನ್ನೋಂತ ಅವಶ್ಯಕತೆ ಇದೆ ಅನ್ನೋದು ನಮಗ್ ಅರ್ಥ ಆಗ್ತಾ ಇಲ್ಲ ಆಕ್ಚುಲಿ. ನಟರಾಜ್ ಗೌಡ್ರ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಗಾಡಿ ಏನಾದ್ರು ಮೂವಿಂಗ್ ಅಲ್ಲಿ ಇದೆಯಾ? ಓಕೆ, ಇವಾಗ ಕೇಳಿಸ್ತಿದೆ, ಮಾತಾಡಿ. ಓಕೆ ಶ್ವೇತಾ ಅವರೇ, ಓಕೆ ನಟರಾಜ್ ಗೌಡ್ರೆ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ ತುಂಬಾ. ಇಲ್ಲಿ ಮೈನ್ ಆಗಿ ಅವ್ರು ಹೇಳ್ತಾ ಇರುವಂತದ್ದು 6000ಕ್ಕೂ ಹೆಚ್ಚಿನ ರೈತರ ಪೈಕಿ ಸುಮಾರು 650ಕ್ಕೂ ಹೆಚ್ಚಿನ ರೈತರು ಮಾತ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಈಗ ಸರ್ಕಾರ ಒಂದು ಕ್ಲಾರಿಟಿಯನ್ನ ಕೊಡಬೇಕಾಗಿದೆ. ವಿರೋಧ ಮಾಡುವಂತಹ ಯಾರು ಜಮೀನನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತವ್ರ ಜಮೀನನ್ನ ನಾನು ವಶಪಡಿಸ್ಕೊಳ್ಳಲ್ಲ, ಉಳ್ದಂತವ್ರದ್ದು ವಶಪಡಿಸ್ಕೊಳ್ತೀವಿ ಅಂದ್ರೂ ಆಗೋಗ್ಬಿಡುತ್ತಲ್ಲ ಅಂತ. ಅಲ್ಲ, ಬಟ್ ಈಗ ಅವ್ರಿಗೆ ಏನ್ ಹೇಳ್ತಿದಾರೆ ಅಂದ್ರೆ ಸರ್ಕಾರದಲ್ಲೇ ಅವ್ರಿಗೆ ಕ್ಲಾರಿಟಿ ಇಲ್ಲ ಪೃಥ್ವಿರಾಜ್ ಅವರೇ. ಈಗ ಅವ್ರ ಕ್ಲಾರಿಟಿ ಕೊಟ್ಬಿಟ್ರೆ ಇದು ಭುಗಿಲ್ ಹೇಳುತ್ತೆ. ಮತ್ತೆ ಎಷ್ಟು ಜನ ಈಗ ಅವ್ರು ಕೊಡಲ್ಲ, ಅದು ಕೊಡಲ್ಲ. ಇದು ಈಗ ಕೊಡೋದೇ ಆಗಿದ್ರೆ ಅವ್ರು ಹೇಳ್ತಾ ಇದ್ರು ನಾನು 25 ಅಲ್ಲಿ ನಾನ್ ಮಾಡಿರೋಂಥದ್ದು, ನಾವು ನಮ್ ಗವರ್ಮೆಂಟ್ ಬಂದಾದ್ಮೇಲೆ ನಾವು ಮಾಡಿರೋ ಅಂತದ್ದು ಅಂತ ಹೇಳ್ತಿದ್ರು. HDK ಈಗ ನಾವು ಹೇಳ್ತಾರಲ್ಲ DK ವರ್ಸಸ್ HDK ಅಂತ. ಕುಮಾರಣ್ಣ ಅವ್ರ ಕಡೆ ಯಾಕೆ ಬೊಟ್ಟು ಮಾಡಿ, ಎಲ್ಲಾ ಕೆಲ್ಸಾನು ಕುಮಾರಣ್ಣ ಕಡೆ ಬೊಟ್ಟು ಮಾಡಿ ಯಾಕೆ ತೋರಿಸ್ಬೇಕು? ಅವರು ನಾನು ಸಾರಾ ಸಟ್ಟಾಗಿ ಎದೆ ತೊಟ್ಕೊಂಡು ಹೇಳ್ಬೇಕು. ಇವಾಗ ಹೆಂಗೆ ಮಾನ್ಯ ಇವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಕಡೆ ಗೃಹಲಕ್ಷ್ಮಿ ಫೇಲ್ ಆಯ್ತು, ಗೃಹ ಜ್ಯೋತಿ ಫೇಲ್ ಆಯ್ತು ಅಂತ ಇವಾಗ ಹೆಂಗೆ ಮತ್ತೆ ಯೋಜನೆಗೆ ಬ್ರೇಕ್ ಹಾಕಕ್ ಹೊರಟಿದ್ದಾರೆ, ಹಂಗೇನೆ ಇದನ್ನು ಹೇಳ್ಬೇಕಾಗಿತ್ತು. ಈಗ ಅವ್ರ ಟೈಮಲ್ಲಿ ನಾವು ಮಾಡಿದ್ದು, ಸಿದ್ದರಾಮಯ್ಯ ಅವ್ರ ಟೈಮಲ್ಲಿ ನಾವು ಇದನ್ನ ಇಲ್ಲ ಸರ್ಜರಿ ಪರಿಷ್ಕರಣೆ ಇಸ್ ಲೈಕ್ ಅ ಬ್ರೇಕ್. ಅವ್ರ ಯಾರಾದ್ರೂ IT ತಗೊಳ್ಳೋರಿಗೆ, GST ಫೈಲ್ ಮಾಡೋರಿಗೆ ದುಡ್ಡು ಕೊಡಕ್ಕಾಗತ್ತಾ? ಈ ತರದ್ ಮಾಡ್ಬೇಕಲ್ವಾ, ಪರಿಷ್ಕರಣೆ ಮಾಡ್ಲೇಬೇಕಲ್ವಾ? ರಾಜ್ಯದ ಬೊಕ್ಕಸದ ಹಣ ಉಳಿಬೇಕು. ಇವ್ರ ಆರೋಪ ಏನಾದ್ರು ಮಾಡ್ಕೊಳ್ಳಿ. ಪೃಥ್ವಿರಾಜ್ ಅವರೇ, ಅವತ್ತು ನಾವ್ ಅದನ್ನೇ ಹೇಳಿದ್ವಿ. ಇವರು ಎಲೆಕ್ಷನ್ ಗಿಮಿಕಿಗೋಸ್ಕರ ಗೆಲ್ಲಕ್ಕೋಸ್ಕರ ಏನ್ ಹೇಳಿದ್ರು, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ ಅಂದ್ರು. ನಾವ್ ಅವತ್ತು ಅವಶ್ಯಕತೆ ಇದೆ.
ಸರ್ ಇಲ್ಲ ಕೇಳಿ ಅದನ್ನ ಹೇಳ್ತಾ ಇದೀನಲ್ಲ. ಅಲ್ಲ, ಕಾಕಾ ಪಾಟೀಲ್ ಹೆಣ್ಣು ಆಗಲ್ಲ, ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದ್ರೆ ಅವ್ರು ಹೆಣ್ಣಾಗಲ್ಲ. ಒಂದ್ ನಿಮಿಷ ಗೃಹಲಕ್ಷ್ಮಿ ವಿಚಾರದಲ್ಲೂ ಪ್ರತಿಯೊಬ್ಬ ಮಹಿಳೆಗೂ ಅಂತಾನು ಹೇಳಿದ್ರು. ಇದನ್ನ ಅವ್ರು ತಳ್ಳಾಕಕ್ ಆಗಲ್ಲ. ಬಟ್ ನಾನ್ ಹೇಳ್ತಾ ಇದೀನಲ್ಲ, ಅವ್ರು ಇದನ್ನ ಇವಾಗ ಪರಿಷ್ಕರಣೆ ಮಾಡ್ತೀವಿ. ನಾವ್ ಅವತ್ತು ಹೇಳಿದ್ವಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ಬೇಕಾಗಿತ್ತು, ರಾಜ್ಯ ಕೊಡ್ತಾ ಬೀಳುತ್ತೆ ಅಂತ. ಶ್ವೇತಾ ಯಾದವ್ ಅವರೇ, ಹಂಗೋಗ್ಬಿಟ್ರೆ ಉಜ್ವಲ ಯೋಜನೆ ಕೇಂದ್ರ ಸರ್ಕಾರದ್ದು 9 ಕೊಡ್ತಿದ್ದು 4, ಈಗ ಬರೀ 4 ಕೊಡ್ತಾ ಇದಾರೆ. ಏನ್ ಅನ್ಬೇಕು ಅದಕ್ಕೆ? ಇದನ್ ಮುಂಚೆ ಹಿಂಗೆ ಪ್ರಶ್ನೆ ಮಾಡಿದ್ರು ಅಂತ ಅನ್ಬೇಕಾ? ಇದನ್ನ ಪ್ರಶ್ನೆ ಮಾಡ್ತಾರೆ ಯಾರಾದ್ರೂ? ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾರ? ವಿರೋಧಿ ಅಲ್ಲ. ಬರಲ್ಲ ಆನ್ಸರ್ ಅದಕ್ಕೆ. ನಟರಾಜ್ ಗೌಡ್ರ ಅವಾಗಿಂದ ಡಿಸ್ಟರ್ಬೆನ್ಸ್ ಇತ್ತು, ಮಾತಾಡಿ. ಒಂದೇ ನಿಮಿಷ. ಈಗ ಮೂರು ವಿಷಯಗಳು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ನಂಬರ್ 1, ಅದು ಏನು ರೆಡ್ ಝೋನ್ ಇತ್ತು, ಬಿಡದಿಯ ಜಾಗದಲ್ಲಿ ಏನ್ ರೆಡ್ ಝೋನ್ ಇತ್ತು, ಆ ರೆಡ್ ಝೋನ್ ಅಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡ್ಬೇಕು ಅಂತ ಹೇಳಿ, ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ಡಿ ಕೆ ಶಿವಕುಮಾರ್ ನನ್ನ ತವರು ಜಿಲ್ಲೆ ಇದು, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನತೆಗೆ ಅನುಕೂಲ ಆಗಬೇಕು, ಇಡೀ ರಾಜ್ಯದಲ್ಲಿ ಹೆಚ್ಚಾಗಿ ಯಾರಿಗೂ ಅಷ್ಟು ಕಾಂಪನ್ಸೇಷನ್ ಕೊಡಿ, ಕಾಂಪನ್ಸೇಷನ್ ರೈತರು ಕೊಡಬೇಕು, ಇಲ್ಲಿ ಅವ್ರಿಗೆ ಉದ್ಯೋಗ ಸಿಗಬೇಕು, ಆ ತರ ಹೇಳಿ ಆರ್ಥಿಕ ಚಟುವಟಿಕೆಗೆ ನಾವು ಅಭಿವೃದ್ಧಿಯನ್ನ ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಂಬರ್ 1. ನಂಬರ್ 2 ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ಒಂದೇ ನಿಮಿಷ ನಟರಾಜ್ ಗೌಡ್ರ ನಾನು ಮಾತಾಡೋಕೆ ಸಾಧ್ಯ ಆಗಿಲ್ಲ. ನಂಗೆ ಅವಾಗಿಂದ ಮಾತಾಡೋಕೆ ಸಾಧ್ಯ ಆಗಿಲ್ಲ. ನಾನು 2ನೇ ಪಾಯಿಂಟ್, ಕುಮಾರಸ್ವಾಮಿ ಅವರು ಅದನ್ನ ಏನು ಚರ್ಚೆಗೆ ಒಪ್ಕೊಂಡಿದಾರಲ್ಲ, ನಾನು ಅದು ಸ್ವಾಗತ ಮಾಡ್ತೀನಿ. ಆದ್ರೆ ಚರ್ಚೆಗೆ ಒಪ್ಕೊಂಡು ಪಲಾಯನ ಮಾಡಬಾರ್ದು. ಅವರು ವಿಧಾನಸೌಧ ಅನ್ನೋದು ಗೌರವಾನ್ವಿತ, ಅದು ಯಾವ ಪಕ್ಷಕ್ಕೆ ಸೇರಿದಲ್ಲ, ಯಾರ ಊರಿಗೆ ಸೇರಿದಲ್ಲ, ಯಾವ ರೈತರಿಗೆ ಸೇರಿದಲ್ಲ, ಇಡೀ ರಾಜ್ಯಕ್ಕೆ ಸೇರಿದ್ದು. ಅಲ್ಲಿಗೆ ಕುಮಾರಸ್ವಾಮಿ ಅವರು ತಪ್ಪದೆ ಯಾವ ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ಯಾರಿಗೆ ಇವ್ರು ಕುಮ್ಮಕ್ ಕೊಡ್ತಾ ಇದಾರೆ, ಅವ್ರನ್ನ ಕರ್ಕೊಂಡು ದಯಮಾಡಿ ಅಲ್ಲಿ ಬರ್ಬೇಕು, ಚರ್ಚೆ ಮಾಡಬೇಕು. ಆಗಲ್ಲ ಹೋಗಲ್ಲ ಅಂತ ವಿಚಾರ ಬಿಟ್ಟಾಕಿ ಇನ್ನೊಂದ್ ಕಡೆ ಮೂರನೇ ವಿಷಯ 6043 ರೈತರಲ್ಲಿ 663 ರೈತರು ಮಾತ್ರ ಬರ್ದು ಕೊಟ್ಟಿದ್ದಾರೆ ನಾವು ಜಮೀನ್ ಕೊಡೋದೇ ಇಲ್ಲ ಅಂತ. ಇನ್ನು ಕೆಲವು ರೈತರು ನಮ್ಗೆ ಕಾಂಪನ್ಸೇಷನ್ ಜಾಸ್ತಿ ಮಾಡಿ ಅಂತ ಕೇಳಿದ್ದಾರೆ. 5,500 ರೈತರು ಯಾರು ಅನ್ನುವಂತ ಲಿಸ್ಟ್ ಅನ್ನ ನೀವೇ ಬಿಡುಗಡೆ ಮಾಡಿ ನೋಡೋಣ. 5,500 ರೈತರ ಲಿಸ್ಟ್ ಅನ್ನ ನೀವೇ ಬಿಡುಗಡೆ ಮಾಡಿ. ಮತ್ತೊಂದ್ ಕಡೆ ಹೇಳ್ತಾ ಇದ್ರಿ ತಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲ ಆಗ್ಲಿ, ಹೆಚ್ಚಿನ ಅನುದಾನವನ್ನ ಅಂದ್ರೆ ಇಲ್ಲಿ ಪರಿಹಾರವನ್ನ ಕೊಟ್ಟಂತಾಗುತ್ತೆ ಅನ್ನುವಂತ ಇಂಟೆನ್ಷನ್ ಒಳ್ಳೆದೇ ಇರ್ಬೋದು. ಆದ್ರೆ ರಾಜ್ಯದ ದುಡ್ಡು ಸ್ವಾಮಿ, ಅದು ರಾಜ್ಯದ 2.5 ಕೋಟಿ ಹತ್ರ ಕೊಡ್ತಾ ಇರೋದು. ಬೇರೆ ಜಮೀನ್ ಇಲ್ವಾ? ಬೇರೆ ಕಡೆ ಇಲ್ವಾ? 50 ಲಕ್ಷ ಕೊಡಕ್ಕೆ ರೆಡಿ ಇದ್ದಾರೆ ಬೇರೆ ಕಡೆ. ಯಾಕೆ ಅಷ್ಟೊಂದು 20,000 ಕೋಟಿ ಸುರಿದು ಬಿಟ್ಟು ಅಲ್ಲಿ ಕೊಡಲ್ಲ ಅಂದ್ರೂ ಹೋಗಿ ಮಾಡುವಂತ ಆಸಕ್ತಿ ಏನು ಅಂತ? ಈಗ ನೋಡಿ, ಮೈಸೂರಲ್ಲಿ ನಾವು ಸೆಮಿ ಕಂಡಕ್ಟರ್ ಪ್ಲಾಂಟ್ ಏನು ಇಂಡಸ್ಟ್ರಿ ಕಾರಿಡಾರ್ ಮಾಡಿದೀವಿ, ಅಲ್ಲಿ ರೈತರು ಕೊಡ್ತಾ ಇದ್ದಾರೆ. ಇಲ್ಲಿ ಕ್ವಿನ್ ಸಿಟಿ, ದೊಡ್ಡಬಳ್ಳಾಪುರದಲ್ಲಿ ಕ್ವಿನ್ ಸಿಟಿ ಮಾಡಿದೀವಿ. ಇಲ್ಲಿ ಕ್ವಾಂಟಮ್ ಸಿಟಿ ಮಾಡ್ತಾ ಇದೀವಿ ಸರ್ಜಾಪುರ ಹತ್ರ. ನಾವು ದೇವನಹಳ್ಳಿನಲ್ಲಿ ಏರೋ ಸಿಟಿ ಆಗಿದೆ. ಈಗ ಆದಿನಾಡು ಹೊಸಳ್ಳಿ ಸ್ಟೇಜ್ 1 ಸ್ಟೇಜ್ 2 ಆಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಇದು ರೆಡ್ ಝೋನ್ ಆಗಿದ್ದರಿಂದ ಬೆಂಗಳೂರಿಗೆ ಹತ್ತಿರದಿಂದ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. 518 ಎಕರೆಗೆ ಆಲ್ರೆಡಿ ಜನ ಒಪ್ಕೊಂಡಿದ್ದಾರೆ. ಫೇಸ್ 1 ಅದು ಶುರುವಾಗ್ತಾ ಇದೆ. ಆ 3 ಹಳ್ಳಿ ರೈತರುಗಳು ಸ್ವಯಂಕೃತವಾಗಿ ಬಂದು ಇಲ್ಲೇ ಶಂಕುಸ್ಥಾಪನೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಅಲ್ಲಿಂದ ಫೇಸ್ ಶುರುವಾಗ್ತಾ ಇದೆ. ಈ ಯೋಜನೆ ಹಾಗೇ ಆಗುತ್ತೆ. ಗಾತ್ರ ದೊಡ್ಡದು ಚಿಕ್ಕದು ಬೇರೆ ವಿಷಯ, ಚರ್ಚೆ ಮಾಡ್ತಾರೆ, ಯಾರು ರೈತರು ಓಡಾಟ ಮಾಡ್ತಾರೆ, ಯಾರು ಕೊಡೋದಿಲ್ಲ ಅನ್ನೋದು. ಬಟ್ ಯೋಜನೆ ಆಗುತ್ತೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಇಡೀ ಪ್ರಪಂಚ ಕರ್ನಾಟಕ ತಿರುಗಿ ನೋಡೋ ರೀತಿಯ ಒಂದು ಕೆಲಸ ಆಗ್ತಾ ಇದೆ. ಆದ್ರೆ ವಿವಾದ ಆಗ್ದಲೇ ಇರ್ಲಿ, ಏಷ್ಯಾದಲ್ಲೇ ನಂಬರ್ 1 ಟೌನ್ಶಿಪ್ ಆಗ್ಲಿ, ಬೇಡ ಅನ್ನುವಂಥದ್ದಲ್ಲ. ಆದ್ರೆ ಆ ರೈತರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಆ ವಿವಾದ ಅಲ್ಲಿಗೆ ಸಾರ್ಟ್ ಔಟ್ ಆಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಐ ಅಗ್ರಿ. ಈಗ ನಾವು ಫೇಸ್ 1 518 ಎಕರೆ ಈಗ ನಾವೇನ ಸ್ವಾಧೀನ ಮಾಡಕ್ಕೆ ಅಧಿಸೂಚನೆ ಆಗಿದೆ, ಆ ಪಟ್ಟಿ ಬಿಡುಗಡೆ ಮಾಡ್ತೀವಿ. ಅಂತ ಪಟ್ಟಿಗಳನ್ನ ಬಿಡುಗಡೆ ಮಾಡ್ತೀವಿ. ಆಮೇಲೆ ಇದನ್ನ ಯೋಜನೆ ಮಾಡೇ ಮಾಡ್ತೀವಿ. ಕುಮಾರಸ್ವಾಮಿ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ನಾಟಕ ಆಡೋದನ್ನ ಬಿಡಬೇಕು. ರಾಜಕೀಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ನೋಡ್ಬೇಕು. ಅವ್ರು ಕೇಂದ್ರ ಸಚಿವರಾಗಿದ್ದಾರೆ, ಕೈಗಾರಿಕಾ ಸಚಿವರಾಗಿದ್ದಾರೆ. ಅಭಿವೃದ್ಧಿ ನೆಲೆಲ್ಲ ಮರಳುಗಳಲ್ಲಿ ಮಾಡ್ತಾರೆ ಅವ್ರು ಹೋಗಿ. ಅವ್ರೇನ್ ಸಹಾರಾ ಮರುಭೂಮಿಯಲ್ಲಿ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಇದೇ ರಾಜ್ಯದಲ್ಲಿ ಮಾಡ್ಬೇಕು, ರಾಜ್ಯದ ಅಭಿವೃದ್ಧಿ ನೋಡ್ಬೇಕು. ಈ ತರ ಸುಳ್ಳುಗಳನ್ನ ಹೇಳುವಂತದ್ದು, ಜನಗಳ ದಿಕ್ಕತ್ತು ತಪ್ಪಿಸುವಂತದ್ದು ಮಾಡೋ ಕೆಲಸ ಮಾಡಬಾರ್ದು. ಪಲಾಯನ ಮಾಡಬಾರ್ದು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಪಲಾಯನ ಮಾಡಬಾರ್ದು. ಈಗ ಅವರು ಆಹ್ವಾನ ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಬರಬೇಕು ಅನ್ನುವಂತ ಸ್ಟ್ಯಾಂಡ್ ಅಲ್ಲೇ ಇರ್ತೀರಾ, ಅಥವಾ ಅಲ್ಲಿಗೆ ಹೋಗಿ ಓಕೆ ಕುಮಾರಸ್ವಾಮಿ ಅವ್ರು ರೆಡಿ ಇದ್ದಾರೆ ಅನ್ಬಿಟ್ಟು ನೀವು ಹೋಗ್ತೀರಾ ಬೈರಮಂಗಲನ ಅಥವಾ ಬಿಡದಿನ ಅಂತ? ನೋಡ್ರಿ, ರೈತರುಗಳ ಜೊತೆ ನಾವು ಚರ್ಚೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ರೈತರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಜಿಲ್ಲಾಧಿಕಾರಿ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಅಥವಾ ಭೂಸ್ವಾಧೀನ ಅಧಿಕಾರಿಗಳಾಗ್ಬೋದು, ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅದಕ್ಕೆ 518 ಎಕರೆ ನಾವು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಹಂತವಾಗಿ ನಾವೆಲ್ಲ ಹೊರಡಿಸ್ತೀವಿ, ಮತ್ತೆ ಯೋಜನೆಯನ್ನ ಮಾಡ್ತೀವಿ. ರೈತರನ್ನ ಒಳಗೊಂಡಂತೆ ರೈತರೇ ಫಸ್ಟ್ ಸ್ಟೇಕ್ ಹೋಲ್ಡರ್. ರೈತರೇ ಆದ್ಮೇಲೆ ನಾವು ಬೇರೆಯವ್ರನ್ನ ನಾವು ಇದು ಮಾಡೋದು. ಇಂಡಸ್ಟ್ರಿಯಲಿಸ್ಟ್ ಬರೋದಾದ್ಮೇಲೆ, ಬಂಡವಾಳ ಹೂಡಿಕೆದಾರ ಬರೋದಾದ್ಮೇಲೆ, ಬ್ಯಾಂಕ್ ಬರೋದಾದ್ಮೇಲೆ, ಸರ್ಕಾರ ಬರೋದಾದ್ಮೇಲೆ. ಆದ್ರೆ ರೈತರ
ಫಸ್ಟ್ ಸ್ಟೇಕ್ ಹೋಲ್ಡರ್ ಅವ್ರನ್ನ ಒಳಗೊಂಡಂತೆ ಅಭಿವೃದ್ಧಿ ಮಾಡ್ತೀವಿ. ಲಾಸ್ಟ್ ರಿಯಾಕ್ಷನ್ ಶ್ವೇತಾ ಯಾದವ್ ಅವ್ರದ್ದು ಲಾಸ್ಟ್ ರಿಯಾಕ್ಷನ್ ಅಲ್ಲ, ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೆ, ನೈಸ್ ರೋಡ್ ಅಲ್ಲಿ ವಿವಾದ ಆಗಿತ್ತಲ್ಲ, ನೈಸ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ SM ಕೃಷ್ಣ ಮತ್ತು HD ದೇವೇಗೌಡರು ಅಖಾಡಕ್ಕೆ ಇಳಿದಿದ್ರಲ್ಲ, ಹಂಗ ಆಗ್ಬಾರ್ದು ಅಂತ, ಎಲ್ಲವೂ ಈಸಿಯಾಗಿ ಸೊಲ್ಯೂಷನ್ ಸಿಗುವಂತ ಆಗ್ಬೇಕು ಅಂತ. ಹಂಗ ಆಗ್ಬಾರ್ದು ಅನ್ನೋದಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪಲಾಯನವಾದ ಮಾಡಬಾರ್ದು. 27ಕ್ಕೆ ರೈತರ ಮಧ್ಯೆ ಬಂದು ಕೂತ್ಕೊಂಡು ರೈತರ ಅಹವಾಲು ಏನಿದೆ ಅದನ್ನ ಸ್ವೀಕರಿಸಬೇಕು. ಅದನ್ನ ನಾವು JDS ಅವರು ಅವ್ರಿಗೆ ಕೇಳ್ಕೊಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಕುಮಾರಣ್ಣ ಅವ್ರನ್ನ ಪಲಾಯನವಾದಿ ಅಂತ ಹೇಳ್ತಾರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ? 27th ಈಗ ಬರಕ್ ಹೇಳಿದಾರೆ ಅಲ್ವಾ, ಯಾಕೆ ಬರ್ಬಾರ್ದು? ಕಾಂಗ್ರೆಸ್ ಅವರು ಬರೀ ಹೊಡಿ ಬಡಿ ನೋಡಿ ಮ್ಯಾನ್ ಪವರ್, ಮಸಲ್ ಪವರ್, ಮನಿ ಪವರ್, ಇಟ್ ಡಸಂಟ್ ವರ್ಕ್ ಎವ್ರಿ ಟೈಮ್ ಇದು ವರ್ಕ್ ಆಗಲ್ಲ. ತಿಳ್ಕೊಳ್ಳಿ, 2 ವರ್ಷ ಅಧಿಕಾರ ಇರೋದು ಜನ ನಿಮಗೆ ಬುದ್ಧಿ ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದೀನಿ ಚರ್ಚೆನ. ಧನ್ಯವಾದ ನಟರಾಜ್ ಗೌಡ್ರೆ ಹಾಗೆ ಶ್ವೇತಾ ಯಾದವ್ ಅವರೇ ಇಷ್ಟೋ ತನಕ ಜಾಯ್ನ್ ಆಗಿದ್ದಕ್ಕೆ. ರಾಜ್ಯದಲ್ಲಿ ಭೂಸ್ವಾಧೀನ ಅನ್ನುವಂಥದ್ದು ಹೊಸದಲ್ಲ. ಹೊಸದು ಅಂದ್ರೆ ಇಲ್ಲಿ ನಡೀತಾ ಇರುವಂತ ಹೋರಾಟ, ರಾಜಕೀಯ, ರೈತರು ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ ಅನ್ನುವಂತ ಒಂದು ನಿಲುವನ್ನ ತಗೊಂಡಿರುವಂಥದ್ದು. ಯಾವ ರೀತಿಯಾಗಿ ಸಾರ್ಟ್ ಔಟ್ ಮಾಡ್ತಾರೆ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 8, ಜಾಲ ನಮ್ಮದು, ಬಲ ನಿಮ್ಮದು.